ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು. ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, CMಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ NIಗೆ ಒಪ್ಪಿಸಬೇಕು. ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ NIಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು. ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, CMಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ NIಗೆ ಒಪ್ಪಿಸಬೇಕು. ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ NIಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು. ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, CMಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ NIಗೆ ಒಪ್ಪಿಸಬೇಕು. ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ,
ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ ಎನ್ಐಎಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು, ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನು ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, ಸಿಎಂಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲಾನು ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ ಎನ್ಐಗೆ ಒಪ್ಪಿಸಬೇಕು. ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ ಎನ್ಐಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು, ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನು ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, ಸಿಎಂಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲಾನು ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ ಎನ್ಐಗೆ ಒಪ್ಪಿಸಬೇಕು. ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ ಎನ್ಐಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಟಿಪ್ಪು ಗ್ಯಾಂಗ್ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಟಿಪ್ಪು ಗ್ಯಾಂಗ್ನವನು, ಈ ಕುರಿತು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು. ಯಾವ ದೇಗುಲಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋದು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನ್ನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು, ಇವನು ಮುಸ್ಕುದಾರಿ ಇದಾನ, ಅವನು ಅವನ ಹಿಂದೆ ಇರೋರು ಯಾರು, ಇವ್ರ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು, ಈಗ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು, ಸಿಎಂಗೆ ಕನ್ವಿನ್ಸ್ ಮಾಡಿದವರು ಯಾರು, ಇವೆಲ್ಲಾನು ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ರೆ, ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಇದನ್ನ ಎನ್ಐಗೆ ಒಪ್ಪಿಸಬೇಕು. ಯಾಕಂದ್ರೆ
ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ತರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ ಎನ್ಐಗೆ ಒಪ್ಪಿಸಿ ತನಿಖೆ ಮಾಡಿಸಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ.